ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದು ರಹಸ್ಯ ಕಾರ್ಯಾಚರಣೆ, ಅದರಲ್ಲಿ ಬಯಲಾದದ್ದೇನು ಅನ್ನೋದು ಗೊತ್ತಾದ್ರೆ ಬೆಚ್ಚಿ ಬೀಳ್ತೀರಾ ನೀವು. ಎಂತ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ನಿಮಗೆ ಅನುಮಾನ ಬರುತ್ತೆ. ಕವರ್ ಸ್ಟೋರಿ ತಂಡದಿಂದ ಮತ್ತೊಂದು ರಹಸ್ಯ ಕಾರ್ಯಾಚರಣೆ, ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಅತಿ ದೊಡ್ಡ ಜಾಲದ ಬೆನ್ನತ್ತಿದ್ದ ಕವರ್ ಸ್ಟೋರಿ ತಂಡ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ. ಅತಿ ದೊಡ್ಡ ಜಾಲ, ಅದರ ಬೆನ್ನತ್ತತ್ತೆ ಕವರ್ ಸ್ಟೋರಿ ತಂಡ. ಆಗ ಬಯಲಾಗತ್ತೆ ನೋಡಿ, ಆ ಸುದ್ದಿ ಎಂತವರನ್ನು ಬೆಚ್ಚಿ ಬೀಳುತ್ತದೆ. ದೃಶ್ಯ ಸಮೇತ ಆ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತೀವಿ. ಇದು ಅಂತೆ ಕಂತೆಗಳನ್ನು ಕ್ಯಾಮೆರಾ ಕಣ್ಣಿಗೆ ಸೆರೆ ಸಿಕ್ಕಂತಹ ದೃಶ್ಯಗಳು ಏನಾಯ್ತು ಅನ್ನೋದರ ಒಂದೊಂದು ಕಥೆಯನ್ನ ನಿಮ್ಮೆದುರಿಗಿಡ್ತಾ ಹೋಗುತ್ತೆ. ಸಮಾಜ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನೋದಕ್ಕೆ ಸಾಕ್ಷಿಯಾಗ ನಿಲ್ಲುತ್ತೆ. ನಿಜಕ್ಕೂ ಕೂಡ ನಮ್ಮ ಆತ್ಮಸಾಕ್ಷಿನ ಒಮ್ಮೆ ಕೇಳ್ಕೋಬೇಕಾಗತ್ತೆ. ಏನ್ ಮಾಡ್ತಾ ಇದ್ದೀವಿ? ಉತ್ತರ ಕರ್ನಾಟಕದಲ್ಲಿ ಕಿರಾತಕ ಜಾಲವದ ಬೆನ್ನು ಹತ್ತಿದಂತಹ ಕವರ್ ಸ್ಟೋರಿ ತಂಡ ಬಹಳ ಸ್ಫೋಟಕವಾದಂತಹ ಸುದ್ದಿಯನ್ನ ನಿಮ್ಮೆದುರಿಗಿಡ್ತಾ ಇದೆ. ಕವರ್ ಸ್ಟೋರಿ ತಂಡದಿಂದ ಮತ್ತೊಂದು ಭಯಾನಕ ಸ್ಫೋಟಕ ಸುದ್ದಿ. ಉತ್ತರ ಕರ್ನಾಟಕದಲ್ಲಿ ಕಿರಾತಕ ಜಾಲದ ಬೆನ್ನು ಹತ್ತಿದಂತಹ ಕವರ್ ಸ್ಟೋರಿ ತಂಡ. ಹಾಗಿದ್ರೆ ಬ್ರೇಕ್ ಮಾಡಿದ ಸುದ್ದಿ ಏನು? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಗಿದ್ರೆ ಏನು ಸುದ್ದಿ ಅನ್ನೋದನ್ನ ನಿಮ್ಮ ಎದುರುಗಡ್ತೀವಿ. ಕೆಲವೇ ಕ್ಷಣದಲ್ಲಿ ದೃಶ್ಯ ಸಮೇತ, ಭಯಾನಕ ವಿಡಿಯೋಗಳ ಸಮೇತ ನಿಮ್ಮ ಮುಂದೆ ಆ ಸುದ್ದಿಯನ್ನ ಇಡ್ತೀವಿ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಸ್ಟಿಂಗ್ ಆಪರೇಷನ್ ಇದು. ರಾಜ್ಯ ಸರ್ಕಾರವನ್ನೇ ಗಾಬರಿಗೊಳಿಸುವಂತ ಸ್ಫೋಟಕ ಸುದ್ದಿ. ಕವರ್ ಸ್ಟೋರಿ ತಂಡದ ಡೆಡ್ಲಿ ಆಪರೇಷನ್. ಈ ಡೆಡ್ಲಿ ಆಪರೇಷನ್ ನಲ್ಲಿ ಬಯಲಾದಂತಹ ಡೆಡ್ಲಿ ವಿಡಿಯೋ ಕೆಲವೇ ಕ್ಷಣದಲ್ಲಿ ನಿಮ್ಮ ಮುಂದೆ ಇದೆ. ರಾಜ್ಯ ಸರ್ಕಾರವನ್ನೇ ಗಾಬರಿಗೊಳಿಸುವಂತಹ ಸ್ಫೋಟಕ ಸುದ್ದಿ. ಕವರ್ ಸ್ಟೋರಿ ತಂಡದ ಹಲವು ಡೆಡ್ಲಿ ಆಪರೇಷನ್ ಗಳನ್ನ ನೀವು ನೋಡಿರ್ತೀರ, ಹಲವು ದಂಧೆಗಳನ್ನ ಬಟಾಬಯಲು ಮಾಡಿದ್ದನ್ನ ನೋಡಿರ್ತೀರ. ಆದ್ರೆ ಅದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಈ ಸುದ್ದಿ ಇದೆಯಲ್ಲ, ನಡುಕ ಹುಟ್ಟಿಸುತ್ತೆ. ರಹಸ್ಯ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದವರು ಒಬ್ಬಿದ್ರಲ್ಲ. ಒಂದೊಂದು ವಿಡಿಯೋ ನೋಡ್ತಾ ಇದ್ರೆ ನಿಮ್ಮನ್ನ ಗಾಬರಿಗೊಳಿಸುತ್ತೆ, ಬೆಚ್ಚಿ ಬೀಳಿಸುತ್ತೆ. ಈ ರಹಸ್ಯ ಕಾರ್ಯಾಚರಣೆಯಲ್ಲೇ ಎಲ್ಲವೂ ಬಟಾ ಬಯಲಾಗಿದೆ. ಏನ ಸುದ್ದಿ, ಏನ್ ನಡೀತಾ ಇದೆ ಹಾಗಾದ್ರೆ ನಮ್ಮ ಸುತ್ತ? ಸ್ಟಿಂಗ್ ಆಪರೇಷನ್ ನಲ್ಲಿ ಬಯಲಾಗಿದ್ದೆ. ಕವರ್ ಸ್ಟೋರಿ ತಂಡದ ಕಣ್ಣಿಗೆ ಬಿದ್ದದ್ದು ಏನು ಅನ್ನೋದನ್ನ ಕೆಲವೇ ನಿಮಿಷದಲ್ಲಿ ನಿಮ್ಮ ಮುಂದೆ ದೃಶ್ಯ ಸಮೇತ ಇರ್ತೀವಿ. ಆ ದೃಶ್ಯ ಅತಿ ಭಯಾನಕವಾಗಿದೆ. ನಾವಾಗ್ಲೇ ಹೇಳಿದ್ವಿ, ಬಹಳ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಜೊತೆಗೆ ನಮ್ಮ ಕವರ್ ಸ್ಟೋರಿ ತಂಡ ಬಯಲಿಗೆಳೆದಿರುವಂತಹ ರಹಸ್ಯ ಕಾರ್ಯಾಚರಣೆಯಲ್ಲಿ ಹಾಗಿದ್ರೆ ಏನ್ ಬಟಾ ಬಯಲಾಗ್ತಾ ಇದೆ? ಏನ್ ಕಾರ್ಯಾಚರಣೆ ಇದು? ಸುವರ್ಣ ನ್ಯೂಸ್ ನ ಕ್ಯಾಮೆರಾದಲ್ಲಿ ಅವರೆಲ್ಲ ಸಿಕ್ಕು ಬೀಳ್ತಾರೆ. ರಹಸ್ಯ ಕಾರ್ಯಾಚರಣೆಯಲ್ಲಿ ಹಲವರ ಮುಖವಾಡ ಬಯಲಾಯ್ತು. ಕಾಲ್ ಹಿಡ್ಕೊಳ್ತಾರೆ, ಗೋಳಾಡ್ತಾರೆ, ಬಿಟ್ಟು ಬಿಡಿ ನಮ್ಮನ್ನ ಅಂತ ಕಣ್ಣೀರಿಡ್ತಾರೆ. ಆದರೆ ಮಾಡಿದ್ದು ಪಾಪ ಕೃತ್ಯ. ಹಾಗಾದ್ರೆ ಏನದು? ಕೆಲವೇ ಕ್ಷಣಗಳಲ್ಲಿ ಅವರೆಲ್ಲರ ಮುಖವಾಡವನ್ನ ಬಯಲು ಮಾಡ್ತೀವಿ. ಸುವರ್ಣ ನ್ಯೂಸ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಅತಿ ದೊಡ್ಡ ಆಪರೇಷನ್ ಅದು. ಈಗಾಗಲೇ 100 ಸ್ಟಿಂಗ್ ಆಪರೇಷನ್ ಮಾಡಿ ಹಲವಾರು
ಅಪರಾಧಿಗಳ ಮುಖವಾಡವನ್ನ ಬಯಲಿಗೆಳೆದಿರುವಂತಹ ಖ್ಯಾತಿ ಕವರ್ ಸ್ಟೋರಿ ತಂಡಕ್ಕಿದೆ. ಈಗ ಮತ್ತೊಂದು ಮೆಗಾ ಆಪರೇಷನ್ ನಡೆಸಿದೆ ಕವರ್ ಸ್ಟೋರಿ ತಂಡ. ಆಗ ರಹಸ್ಯ ಕಾರ್ಯಾಚರಣೆಯಲ್ಲಿ ನಮ್ಮ ಕ್ಯಾಮೆರಾದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಬೀಳ್ತಾರೆ ಪಾಪಿಗಳು. ಕಾಲ್ ಹಿಡ್ಕೊಳ್ತಾರೆ, ಬೇಡ್ಕೊಳ್ತಾರೆ, ಕಣ್ಣೀರ್ ಹಾಕ್ತಾರೆ, ಬಿಟ್ಟು ಬಿಡಿ ಅಂತಾರೆ. ಆದ್ರೆ ಅವ್ರು ಬಿಟ್ಟು ಬಿಡುವಂತ ಕೃತ್ಯ ಮಾಡಿದ್ದಲ್ಲ, ಇಡೀ ಸಮಾಜ ತಲೆ ತಗ್ಗಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಏನದು? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನ ಸ್ಟೋರಿ ಅನ್ನೋದನ್ನ ನಿಮ್ಮೆದುರುಗಡ್ತೀವಿ. ಎಸ್, ಕವರ್ ಸ್ಟೋರಿ ತಂಡದ ಡೆಡ್ಲಿ ಆಪರೇಷನ್ ಇದು. ಕವರ್ ಸ್ಟೋರಿ ತಂಡ ಬಯಲು ಮಾಡಿರುವಂತಹ ಹಲವು ಸುದ್ದಿಗಳನ್ನ ನೀವು ನೋಡಿರ್ತೀರಿ. ಆದ್ರೆ ಆ ಎಲ್ಲಾ ಸುದ್ದಿಗಳಿಗಿಂತಲೂ ಕೂಡ ಈ ಸುದ್ದಿ ಇದೆಯಲ್ಲ, ಇದು ಅತ್ಯಂತ ಭಯಾನಕವಾಗಿದೆ. ಡೆಡ್ಲಿ ಆಪರೇಷನ್, ಭಯಾನಕ ವಿಡಿಯೋ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಡೆಡ್ಲಿ ಸ್ಟಿಂಗ್ ಆಪರೇಷನ್ ಇದು. ರಾಜ್ಯ ಸರ್ಕಾರವನ್ನೇ ಗಾಬರಿಗೊಳಿಸುವಂತಹ ಸ್ಫೋಟಕ ಸುದ್ದಿ, ಸರ್ಕಾರವನ್ನು ಗಾಬರಿಗೊಳಿಸುತ್ತೆ. ಈ ಸುದ್ದಿಯನ್ನ ನೋಡಿದಂತಹ ಪ್ರತಿಯೊಬ್ಬರು ಕೂಡ ಗಾಬರಿಗೊಳ್ತಾರೆ. ಏನ್ ನಡೀತಾ ಇದೆ? ಮನುಷ್ಯತ್ವ ಅನ್ನೋದಿಲ್ವಾ ಹಾಗಾದ್ರೆ ಈ ಜನಕ್ಕೆ? ಕರುಣೆ ಅನ್ನೋದು ಇಲ್ಲವೇ ಇಲ್ವಾ ಅಂತ ಅನ್ಸತ್ತೆ ಈ ಸುದ್ದಿ, ಈ ಭಯಾನಕ ವಿಡಿಯೋವನ್ನ ನೋಡ್ತಾ ಇದ್ರೆ. ಏನ್ ಹಾಗಾದ್ರೆ ಆ ವಿಡಿಯೋ, ಏನ್ ಆ ಸುದ್ದಿ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಕೂಡ ಇರುತ್ತೆ. ಕೆಲವೇ ನಿಮಿಷಗಳಲ್ಲಿ ಆ ಸುದ್ದಿ ಏನು, ಆ ಸ್ಟಿಂಗ್ ಆಪರೇಷನ್ ಏನು, ಯಾವ ರೀತಿ ಸ್ಟಿಂಗ್ ನಡೀತು, ಏನಿ ದಂಧೆ ಅನ್ನೋದರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಇನ್ಫಾರ್ಮೇಶನ್ ಮತ್ತು ವಿಡಿಯೋವನ್ನ ನಿಮ್ಮ ಮುಂದೆ ಇಡ್ತೀವಿ. ಇಡೀ ಸರ್ಕಾರವನ್ನ ಬೆಚ್ಚಿ ಬೀಳಿಸೋದರ ಜೊತೆಗೆ ಇಡೀ ರಾಜ್ಯವನ್ನ, ಇಡೀ ಸಮಾಜವನ್ನ ತಲೆ ತಗ್ಗಿಸೋ ರೀತಿ ಮಾಡುತ್ತೆ ಈ ಸುದ್ದಿ. ನಿಜನ ನಾವು ಈ ಹಿಂದೆ ಕೂಡ ಶ್ವೇತಾ ಬಹಳಷ್ಟು ವಿಚಾರಗಳಲ್ಲಿ ಬಹಳಷ್ಟು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಗಳನ್ನ ಇಡ್ತಾ ಹೋಗ್ತಾ ಇದ್ದೀವಿ. ಈಗ ಮಂಡ್ಯದಲ್ಲಿ ಆದಂತಹ ಘಟನೆ ನಮಗೆ ನೆನಪಿತ್ತು. ಆ ಘಟನೆಯನ್ನ ಮತ್ತೆ ನೆನಪಿಸುವಂತಹ ಸುದ್ದಿ ಇದು. ರಾಜ್ಯದ ಮೂಲೆಯಲ್ಲೂ ಕೂಡ ಅಬಾರ್ಷನ್ ದಂಧೆ ನಡೀತಾ ಇದೆ. ಉತ್ತರ ಕರ್ನಾಟಕದ ಜಿಲ್ಲೆಯೊಂದರಲ್ಲಿ ಅಬಾರ್ಷನ್ ದಂಧೆ. ಆ ದಂಧೆಕೋರರಿಗೆ ಕಾನೂನಿನ ಭಯ ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಉತ್ತರ ಕರ್ನಾಟಕದ ಜಿಲ್ಲೆಯೊಂದರಲ್ಲಿ ನಡೀತಾ ಇರುವಂತಹ ಅಬಾರ್ಷನ್ ದಂಧೆಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನು ನಿಮ್ಮೆದುರುಗಿಡ್ತೀವಿ. ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಿಗೆ ಬಂದದ್ದು ಏನು ಅನ್ನೋದನ್ನು ನಿಮ್ಮೆದುರುಗಿಡ್ತೀವಿ. ಉತ್ತರ ಕರ್ನಾಟಕದ ಜಿಲ್ಲೆಯೊಂದರಲ್ಲಿ ನಡೀತಾ ಇದೆ ಅಬಾರ್ಷನ್ ದಂಧೆಯಾಗ್ಬಿಟ್ಟಿದೆ ಇವರಿಗೆ. ಈ ದಂಧೆಕೋರರಿಗೆ ಕಾನೂನಿನ ಭಯ ಇಲ್ಲ, ಯಾರು ಹೇಳೋರಿಲ್ಲ, ಕೇಳೋರು ಇಲ್ಲ. ರಾಜ್ಯದ ಮೂಲೆಯಲ್ಲೂ ಕೂಡ ಈ ಅಬಾರ್ಷನ್ ದಂಧೆ ನಡೀತಾ ಇದೆ. ಹಾಗಾದ್ರೆ ಇವರಿಗೆ ಕಾನೂನಿನ ಭಯ ಇಲ್ವಾ? ಈ ರೀತಿ ಅಬಾರ್ಷನ್ಗಳನ್ನ ಮಾಡೋ ಹಾಗಿಲ್ಲ. ಕಟ್ಟುನಿಟ್ಟಿನ ಕಾನೂನಿದೆ, ಆದ್ರೂ ಸಹ ಆ ಕಾನೂನಿನ ಭಯ ಇಲ್ಲ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಯಾವುದೇ ಭಯ ಇಲ್ಲದೆ ಇಂಥ ಕೆಲಸಗಳನ್ನ ದಿನ ಬೆಳಗಾದ್ರೆ ಈ ಗ್ಯಾಂಗ್ ಮಾಡುತ್ತೆ. ಮದುವೆ ಆಗಿರ್ಲಿ, ಮದುವೆ ಆಗದೇನೆ ಇರ್ಲಿ, ಅಬಾರ್ಷನ್ ಮಾಡಬೇಕು ಅಂದ್ರೆ ಹಿಂದು ಮುಂದು ನೋಡದೆ ಅಬಾರ್ಷನ್ ಮಾಡುತ್ತೆ ಈ ಗ್ಯಾಂಗ್. 3 ತಿಂಗಳಾಗಿರ್ಲಿ, 8 ತಿಂಗಳಾಗಿರ್ಲಿ, ಯಾವುದು ಲೆಕ್ಕಕ್ಕಿಲ್ಲ. ಅಬಾರ್ಷನ್ ಮಾಡಬೇಕು, ಮಾಡ್ತಾರೆ. ಹಣ ಬೇಕು ಅಷ್ಟೇ ಇವರಿಗೆ. ಇಂಥದ್ದೊಂದು ದಂಧೆ ಕೇವಲ ಯಾವುದೋ ಒಂದು ಭಾಗದಲ್ಲಿ ನಡೀತಾ ಇರೋದಲ್ಲ, ಇಡೀ ರಾಜ್ಯದ ಮೂಲೆಯಲ್ಲೂ ನಡೀತಾ ಇದೆ. ಅತಿ ದೊಡ್ಡ ಆಪರೇಷನ್ ನಡೆಸುತ್ತೆ ಕವರ್ ಸ್ಟೋರಿ ತಂಡ. ಕವರ್ ಸ್ಟೋರಿ ತಂಡ ಬೆನ್ನು ಹತ್ತಿ ಬಯಲು ಮಾಡಿದಂತಹ ಡೆಡ್ಲಿ ಅಬಾರ್ಷನ್ ಆಪರೇಷನ್ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿಯನ್ನ ನೋಡ್ತಾ ಇದೆ. ಅಬಾರ್ಷನ್ ಮಾಡೋದು, ಮಾಡಿಸ್ಕೊಳ್ಳೋದು ಎರಡೂ ಕೂಡ ಇಲ್ಲೀಗಲ್. ಕಾನೂನಿನ ಪ್ರಕಾರ ಅದು ತಪ್ಪು. ಬಹಳ ಕಟ್ಟುನಿಟ್ಟಾದಂತಹ ಕಾನೂನಿದೆ, ಶಿಕ್ಷೆ ಆಗತ್ತೆ ಒಂದ್ ವೇಳೆ ಈ ರೀತಿ ಮಾಡಿದ್ರೆ. ಆದ್ರೆ ಇವರಿಗೆ ಇದು ಯಾವುದರ ಭಯ ಕೂಡ ಇಲ್ಲ. ಎಸ್, ಹಾಗಿದ್ರೆ ಆ ದಂಧೆ ಯಾವ ರೀತಿಯಲ್ಲಿ ನಡೀತಾ ಇದೆ, ಹೇಗೆ ನಮ್ಮ ತಂಡ ಆ ದಂಧೆಯನ್ನ ಬಟಾ ಬಯಲು ಮಾಡ್ತು, ಎಲ್ಲಿ ನಡೀತಾ ಇದೆ, ಯಾರ್ಯಾರು ಶಾಮೀಲಾಗಿದ್ದಾರೆ, ಹೇಗ್ ಸಿಕ್ಕಬಿದ್ರು, ಎಲ್ಲವನ್ನ ಎಳೆಯಾಗಿ ನಿಮ್ಮೆದುರುಗಿಡ್ತಾ ಹೋಗ್ತೀವಿ. ಶರಣರ ನಾಡು ವಿಜಯಪುರ ಅದು. ಆ ವಿಜಯಪುರದಲ್ಲಿ ಅಬಾರ್ಷನ್ ದಂಧೆಯ ಕರಾಳ ಮುಖ ಬಯಲಾಗಿದೆ. ಕವರ್ ಸ್ಟೋರಿ ತಂಡ ರಹಸ್ಯ ಕಾರ್ಯಾಚರಣೆ ನಡೆಸಿತು. ಆ ಕಾರ್ಯಾಚರಣೆಯ ಮೂಲಕ ಈ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ.
ಕವರ್ ಸ್ಟೋರಿ ತಂಡ ದಂಧೆಯ ತಂಡದ ಬೆನ್ನು ಬಿದ್ದಂತಹ ರೋಚಕ ಸ್ಟೋರಿಯನ್ನು ನಿಮ್ಮೆದುರುಗಡೆ. ಎಸ್, ವಿಜಯಪುರದಲ್ಲಿ ಸರ್ಕಾರಿ ಆಸ್ಪತ್ರೆಯ ನರ್ಸ್ಗಳಿಂದಲೇ ನಡೆಯುತ್ತೆ ಈ ಅಬಾರ್ಷನ್. ವಿಜಯಪುರದಲ್ಲಿ ಸರ್ಕಾರಿ ಆಸ್ಪತ್ರೆಯ ನರ್ಸ್ಗಳು ಅವರೇ ನಡೆಸ್ತಾರೆ ಇಂತಹ ಅಬಾರ್ಷನ್ ಅನ್ನ. ಮಂಡ್ಯದ ಹೆಣ್ಣು ಭ್ರೂಣ ಹತ್ಯೆ ಕೇಸ್ ಅದಾದ ನಂತರ ಬಿಸ್ನೆಸ್ ಹೆಚ್ಚಾಗಿದೆ. ನಿಮ್ಗೆಲ್ರಿಗೂ ತುಂಬಾ ಚೆನ್ನಾಗಿ ನೆನಪಿರುತ್ತೆ, ಯಾರು ಕೂಡ ಮರೆಯೋದಕ್ಕಾಗೋದಿಲ್ಲ. ಮಂಡ್ಯದ ಹೆಣ್ಣು ಭ್ರೂಣ ಹತ್ಯೆ ಕೇಸ್ ಯಾವ ರೀತಿ ನಡೀತಾ ಇತ್ತು, ಅಲ್ಲಿ ಭ್ರೂಣ ಹತ್ಯೆ ಯಾವ ತರ ಕರ್ಕೊಂಡು ಬರ್ತಾ ಇದ್ರು ಗರ್ಭಿಣಿಯರನ್ನ, ಅಲ್ಲಿ ಹೇಗೆ ಪರೀಕ್ಷೆ ನಡೀತಾ ಇತ್ತು, ಒಂದ್ ಕಡೆ ಪರೀಕ್ಷೆ ಮತ್ತೊಂದು ಕಡೆ ಟೆಸ್ಟಿಂಗ್ ನಡೀತಾ ಇತ್ತು, ಇನ್ನೊಂದು ಕಡೆ ಅಬಾರ್ಷನ್ ನಡೆಸ್ತಾ ಇದ್ರು. ಅಲ್ಲಿ ಯಾವತ್ತು ಕುತ್ತು ಬಂತೋ ಆ ಒಂದು ಕೇಸ್ ಯಾವ ರೀತಿ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತೋ, ಅದಾದ ನಂತರ ಇವ್ರಿಗೆ ಬಿಸ್ನೆಸ್ ಜಾಸ್ತಿ ಆಗತ್ತೆ. ಅಬಾರ್ಷನ್ ಮಾಡೋದೇ ಇವ್ರ ಬಿಸ್ನೆಸ್. ಆ ಅಬಾರ್ಷನ್ ದಂಧೆ ಏನಿದೆ ಮಂಡ್ಯದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಎಲ್ಲರ ತಲೆಯಲ್ಲೂ ಇದ್ದಂತಹ ಒಂದು ಆಲೋಚನೆ, ಮಂಡ್ಯ ಮಾತ್ರನಾ? ಇಲ್ಲ, ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಇಂತಹ ಅಬಾರ್ಷನ್ ದಂಧೆ ನಡೀತಾ ಇದೆ. ಹೇಗೆ ಮಂಡ್ಯದ ಆಲೆ ಮನೆಯನ್ನ ಆ ತಾಣವನ್ನಾಗಿ ಮಾಡಿಕೊಂಡು ಅಲ್ಲಿ ಹೆಣ್ಣು ಭ್ರೂಣ ಪತ್ತೆ ನಂತರ ಆಸ್ಪತ್ರೆಯಲ್ಲಿ ಹತ್ಯೆ ನಡೀತಾ ಇತ್ತು, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಡೀತಾ ಇತ್ತು. ಆದ್ರೆ ಎಲ್ಲಿ, ಹೇಗೆ ಅವ್ರಿಗೆ ಬಿಸ್ನೆಸ್ ಹೆಚ್ಚಳ ಆಗ್ತಾ ಹೋಯ್ತು. ಜನಕ್ಕೆ ಬಹಳಷ್ಟು ಜನ ಪಾಪ ಕೃತ್ಯವನ್ನ ಮಾಡೋರು ಇರ್ತಾರಲ್ಲ, ಕೇವಲ ಅಬಾರ್ಷನ್ ಮಾಡೋರಷ್ಟೇ ಪಾಪಿಗಳಲ್ಲ, ಅಬಾರ್ಷನ್ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರಲ್ಲ ಅವರೂ ಕೂಡ ಅಷ್ಟೇ ಪಾಲುದಾರರು. ಅವ್ರು ಹುಡುಕ್ತಾ ಇರ್ತಾರೆ ಈ ತರ ದಂಧೆ ಮಾಡೋದಕ್ಕೆ ಯಾರು ಸಿಗ್ತಾರೆ ಅಂತ. ಆ ಹುಡುಕಾಟ ಹೆಚ್ಚಳ ಆಯ್ತು. ತುಂಬಾ ದೊಡ್ಡ ದುರಂತ ಅಂದ್ರೆ ಪ್ರತಿಮಾ, ಮನೆಯಲ್ಲೇ ಅಬಾರ್ಷನ್ ಗಳನ್ನ ಮಾಡ್ತಾ ಇದ್ರು. ಜೀವದ ಬೆಲೆ ಕೂಡ ಇಲ್ಲ. ಒಂದು ಅಬಾರ್ಷನ್ ಮಾಡೋದು ಎಲ್ಲವೂ ಕೂಡ ತಪ್ಪೆ. ಅದರಲ್ಲೂ ಮನೆಯಲ್ಲೇ ಅಬಾರ್ಷನ್ ನಡೀತಾ ಇತ್ತು. ತಮ್ಮ ಮನೆಯಲ್ಲೇ ಅಬಾರ್ಷನ್ ಮಾಡ್ತಾ ಇದ್ರಂತೆ ಇಬ್ರು ನರ್ಸ್ಗಳು. ಎಂತ ಕೆಲಸ ಇದು? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದೇ ಇವರಿಗೆ ಭಯ ಇಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಯಾರೋ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ, ಯಾರೋ ಇದ್ರ ಬಗ್ಗೆ ದನಿ ಎತ್ತುತ್ತಾರೆ ಅಂತ ಯಾವ ಭಯವೂ ಇಲ್ಲದೆ ಆರಾಮಾಗಿ ದಂಧೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ತನಕ. ಹಾಗಾದ್ರೆ ಅದೆಷ್ಟು ಅಬಾರ್ಷನ್ ಗಳನ್ನ ಮಾಡಿದಾರೋ, ಅದೆಷ್ಟು ಜನರ ಜೀವಕ್ಕೆ ಕುತ್ತು ತಂದಿದ್ಯೋ ಈ ರೀತಿಯ ದಂಧೆ, ಯಾವತ್ತಿನಿಂದ ನಡೀತಾ ಇದೆಯೋ ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕು. ಆದ್ರೆ ಕವರ್ ಸ್ಟೋರಿ ತಂಡ ಇಂಥವರ ಬೆನ್ ಹತ್ತಿ ಈ ಪ್ರಕರಣವನ್ನ ಬಯಲಿಗೆಳೆಯುತ್ತಲ್ಲ, ಅದು ಬಹಳ ದೊಡ್ಡ ರಿಸ್ಕ್. ಅದು ಇದು ಸುಲಭದ ಕೆಲಸ ಅಲ್ಲ. ನಿಜ. ಅಂದ್ರೆ ಮದುವೆಯಾಗದೇ ಇರ್ಲಿ, ಸಣ್ಣ ವಯಸ್ಸಿನವರಿರ್ಲಿ, ಯಾರೇ ಇರ್ಲಿ, ಅಂಥವರಿಗೆ ಅಬಾರ್ಷನ್ ಮಾಡಿಸ್ಕೊಳ್ಬೇಕು ಅನ್ನುವಂಥವ್ರಿದ್ರೆ ಅವರಿಗೆ ಇವರು ಬರ್ತಾರೆ, ಸಿಕ್ಕಾಕೊಳ್ತಾರೆ. ಅವ್ರು ಬರುವಂಥದ್ದು ದುಡ್ಡಿಗಾಗಿ. ಆದ್ರೆ ಮಾಡುವಂತಹ ಕೆಲಸ ಇದೆಯಲ್ಲ, ಜೀವದ ಮೇಲೆ, ಜೀವದ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಆ ಭ್ರೂಣವನ್ನ ಹತ್ಯೆ ಮಾಡುವಂಥದ್ದು, ಮತ್ತೊಂದು ಹೆಚ್ಚು ಕಮ್ಮಿ ಆದ್ರೆ ತಾಯಿಯ ಪ್ರಾಣ ಕೂಡ ಹೋಗುವಂತ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ಹೇಗೆ ನಡೀತು ಕಾರ್ಯಾಚರಣೆ? ನಮ್ಮ ಕವರ್ ಸ್ಟೋರಿ ತಂಡ ನಡೆಸಿದಂತಹ ರಹಸ್ಯ ಕಾರ್ಯಾಚರಣೆಯಲ್ಲಿ ಏನೇನು ಕಂಡು ಬಂದಿದೆ? ಆ ಕಾರ್ಯಾಚರಣೆಯ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ಎಲ್ಲಿದೆ ನೋಡಿ. ನಿಮ್ದು ಮ್ಯಾರೇಜ್ ಮ್ಯಾರೇಜ್ ಆಗಿಲ್ರಿ ಮೇಡಮ್, ಅದ ದೊಡ್ಡ ಪ್ರಾಬ್ಲಮ್ ಆಗಿದ್ರಿ. ಈಗ ಮತ್ತೆ ಇದು ಮಾಡೋರೆ ನೀವು? ಈಗ ಆಕಿ ಹುಡುಗಿ ಹ್ಞೂ ಅಂದಾಡ್ರಿ, ಹುಡುಗಿ ಓನ್ ಆಗ್ಬೇಕ್ರಿ. ಮತ್ತೇನ್ ಮಾಡೋದ್ರಿ ಮೇಡಮ್ ರೀ? ಆಕಿ ಅವಿ ಎಲ್ಲಿರ್ತಾರ್ರಿ? ಎಷ್ಟು ದಿನ ಐತ್ರಿ ಗೊತ್ತಾಗ್ರಿ? ಈಗ 4 ತಿಂಗಳಾಗಿತ್ರಿ ಅದು. ಎಂಶಿನ ಆಗಿಲ್ರಿ ಅಕ್ಕಿಗ್ರಿ. 4 ತಿಂಗಳ ಮ್ಯಾಗ ಹೋಗಿತ್ರಿ ಅದು. ಸ್ಕ್ಯಾನಿಂಗ್ ಮಾಡಿದ್ರಿ ಮೇಡಮ್. ಇನ್ನ ಮ್ಯಾರೇಜ್ ಆಗಿಲ್ರಿ, ಏನಕ್ಕೆ ಹೋಗಿಲ್ರಿ ಅಲ್ರಿ. ಅದರೀಗ ಅದನ್ನು ಕ್ಲಿಯರ್ ಮಾಡಿ ತೆಗೆದು ಬಿಡುದ್ರಿ ಮೇಡಮ್. ಏನಿದ್ರು ತೆಗ್ದ ಬಿಡುದ್ರಿ. ಅದನ್ನೇ ನಾ ಮ್ಯಾರೇಜ್ ಆಗಿಲ್ಲ ಅದನ್ನ ಇಟ್ಕೊಂಡಿನಿ ಮಾಡ್ರಿ ಮೇಡಮ್. ಅದು ಈಗ ನಾನು ಆಗೋಕ್ಕಾಗಲ್ಲ, ಬೇರೆದವ್ರು ಆಗಕ್ಕೆ ಹೋಗಲ್ರಿ. ಹಂಗೆ ನಮ್ದು ಇಬ್ಬರದು ಲವ್ ಅಫೇರ್ ಆತ್ರಿ ಅದು. ಈಗ ಅದ ಅಫೇರ್ ಆಗಿ ಎಲ್ಲ ಸಮಸ್ಯೆ ಆಗ್ತೈತ್ರಿ. ಈಗ ಹುಡುಗಿ ಎತ್ರಾಳ ಏನು ಗಿಡ್ಡಾಳ ಅನ್ರಿ? ಸ್ವಲ್ಪ ದುಮ್ಮಕದ ಅಂತ ಏನು ಕಾಣುವಂತ್ರಿ ಅಷ್ಟೇ ರೀ. ಕೊಡ್ರಿ ಮೇಡಮ್ ಕೊಡ್ತೀನಿ ನೋಡ್ರಿ. ಹಲೋ ರೀ, ಹೇಳ್ರಿ ಎಷ್ಟು ಯಾಕೆ ಇದು ಮಾಡಿದಿ? ಇದು ಕಾಣಿಸ್ತೈತೆ ಇಲ್ಲ? ಒಟ್ಟಿಗೆ ಕಾಣಿಸ್ತೈತ್ರಿ. ಕೊಡೋಷ್ಟು ನಿಮ್ಮ ಮನೆಯವ್ರಿಗೆ ಎಲ್ಲ ದೊಡ್ಡ ಸಮಸ್ಯೆ ಮಾಡಿ ಇಟ್ಟಾರ್ರಿ ನನಗೂ ಎಲ್ಲ ರೀ. ನಿಮ್ದು ಮ್ಯಾರೇಜ್ ಮ್ಯಾರೇಜ್ ಆಗಿಲ್ರಿ ಮೇಡಮ್, ಅದ ದೊಡ್ಡ ಪ್ರಾಬ್ಲಮ್ ಆಗಿದ್ರಿ. ಈಗ ಮತ್ತೆ ಇದು ಮಾಡೋರೆ ನೀವು? ಈಗ ಆಕಿ ಹುಡುಗಿ ಹ್ಞೂ ಅಂದಾಡ್ರಿ? ಹುಡುಗಿ ಓನ್ ಆಗ್ಬೇಕ್ರಿ. ಮತ್ತೇನ್ ಮಾಡೋದ್ರಿ ಮೇಡಮ್ ರೀ? ಆಕಿ ಅವಿ ಎಲ್ಲಿರ್ತಾರ್ರಿ? ಎಷ್ಟು ದಿನ ಐತ್ರಿ ಗೊತ್ತಾಗ್ರಿ? ಈಗ 4 ತಿಂಗಳಾಗಿತ್ರಿ ಅದು. ಎಂಶಿನ ಆಗಿಲ್ರಿ ಅಕ್ಕಿಗ್ರಿ. 4 ತಿಂಗಳ ಮ್ಯಾಗ ಹೋಗಿತ್ರಿ ಅದು. ಸ್ಕ್ಯಾನಿಂಗ್ ಮಾಡಿದ್ರಿ ಮೇಡಮ್. ಇನ್ನ ಮ್ಯಾರೇಜ್ ಆಗಿಲ್ರಿ, ಏನಕ್ಕೆ ಹೋಗಿಲ್ರಿ ಅಲ್ರಿ. ಅದರೀಗ ಅದನ್ನು ಕ್ಲಿಯರ್ ಮಾಡಿ ತೆಗೆದು ಬಿಡುದ್ರಿ ಮೇಡಮ್. ಏನಿದ್ರು ತೆಗ್ದ ಬಿಡುದ್ರಿ. ಅದನ್ನೇ ನಾ ಮ್ಯಾರೇಜ್ ಆಗಿಲ್ಲ ಅದನ್ನ ಇಟ್ಕೊಂಡಿನಿ ಮಾಡ್ರಿ ಮೇಡಮ್. ಅದು ಈಗ ನಾನು ಆಗೋಕ್ಕಾಗಲ್ಲ, ಬೇರೆದವ್ರು ಆಗಕ್ಕೆ ಹೋಗಲ್ರಿ.
ಹಂಗೆ ನಮ್ದು ಇಬ್ಬರದು ಲವ್ ಅಪೇರ್ ಆತ್ರಿ ಅದು. ಹಾಂ ರೀ. ಈಗ ಅದು ಅಪೇರ್ ಆಗಿ ಈಗೆಲ್ಲ ಸಮಸ್ಯೆ ಕೊಟ್ಟೈತ್ರಿ. ಈಗ ಈ ಎತ್ರಾಳ ಏನು ಗಿಡ್ಡಾಳ ಅಂದ್ರಿ ಸ್ವಲ್ಪ ದುಮ್ಮುಕನ ಅಂತ ಏನು ಕಾಣುತ್ರಿ ಅಷ್ಟೇ ರೀ. ಕೊಡ್ರಿ ತಿಂತ. ಮೇಡಮ್ ಅವ್ರು ಕೊಡ್ತೀನಿ ನೋಡ್ರಿ. ಹಲೋ ಹಲೋ ರೀ. ಹೇಳ್ರಿ ಎಷ್ಟು ಯಾಕೆ ಇದು ಮಾಡಿರಿ? ಇದು ಕಾಣಿಸ್ತೈತೇನಿಲ್ಲ? ಒಟ್ಟಿಗೆ ಕಾಣಿಸ್ತೈತ್ರಿ. ಕೊಡೋಸ್ ನಿಮ್ಮ ಮನೆಯವ್ರಿಗೆ. ಎಲ್ಲ ದೊಡ್ಡ ಸಮಸ್ಯೆ ಮಾಡಿಟ್ಟಾರ್ರಿ ನನಗೂ ಎಲ್ಲ ರೀ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ನೋಡಿದ್ರಿ. ಇದು ಜಸ್ಟ್ ಆರಂಭ. ಮೊದಲ ವಿಡಿಯೋ ಈಗ ನೀವು ನೋಡಿದ್ದು. ಇದಕ್ಕಿಂತ ಭಯಂಕರವಾದಂತಹ ವಿಡಿಯೋ ನಾವು ನಿಮ್ಮ ಮುಂದೆ ಇರ್ತೀವಿ. ಯಾಕಂದ್ರೆ ಈ ಸುದ್ದಿಯೇ ಹಾಗಿದೆ. ಯಾವ ರೀತಿ ದಂಧೆ ನಡೀತಾ ಇತ್ತು. ಜಸ್ಟ್ ಇದು ನರ್ಸರ್ ಜೊತೆ ಮಾತುಕತೆಯ ಒಂದು ವಿಡಿಯೋ ನೀವು ನೋಡ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.